ರಾಜಕಾರಣದಲ್ಲಿ ಎಲ್ಲೆಲ್ಲೂ ಈಗ ಆಪರೇಷನ್ ಹಸ್ತ ಜೋರಾಗಿ ಸದ್ದು ಮಾಡ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಬಹಳ ಕುತೂಹಲ ಮೂಡಿಸ್ತಾ ಇರೋದು ವಲಸಿಗರಿಗೆ ಓಪನ್ ಆಫರ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರೋರಿಗೆ ಸ್ವಾಗತ ಕೋರಿದ್ದಾರೆ. ವಲಸಿಗ ಶಾಸಕರಿಗೆ ಓಪನ್ ಆಫರ್ ಕೊಟ್ಟಿದ್ದಾರೆ. ಪಕ್ಷದ ತತ್ವ ಸಿದ್ಧಾಂತಕ್ಕೆ ಒಪ್ಪಿ ಬರೋರಿಗೆ ಸ್ವಾಗತ ಕೋರ್ತಾ ಇದ್ದಾರೆ. ಲೋಕಸಭೆಗೆ ಟಾರ್ಗೆಟ್ 20 ಗೆಲ್ಲೋದು, ಶತಾಯಗತಾಯ ಹೆಚ್ಚಿನ ಸ್ಥಾನ ಗೆಲ್ಲೋದು ಕಾಂಗ್ರೆಸ್ಗೆ ಇರುವ ಮುಂದಿನ ಅಜೆಂಡಾ. ಹಿಂದೆ ವಲಸಿಗರನ್ನ ಕಾಂಗ್ರೆಸ್ಗೆ ಯಾವ ಕಾರಣಕ್ಕೂ ಸೇರಿಸಿಕೊಳ್ಳೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ ಹೇಳಿಕೆನ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಜಗತ್ತೇ ಪ್ರಳಯ ಆದ್ರೂ ಕೂಡ ಮತ್ತೆ ವಲಸೆ ಹೋದವರನ್ನ ಸೇರಿಸಿಕೊಳ್ಳಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಆ ವಲಸಿಗರೆಲ್ಲರಿಗೂ ಕೂಡ ಓಪನ್ ಆಫರ್. ಈ ಹಿಂದೆ ವಲಸಿಗರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿರ್ತಾರೆ. ಜಗತ್ತೇ ಪ್ರಳಯ ಆದ್ರೂ ವಾಪಸ್ ತೆಗೆದುಕೊಳ್ಳಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈಗ ವಲಸಿಗರು ಪಕ್ಷಕ್ಕೆ ಬರಲಿ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿರೋದು ಇಂಟ್ರೆಸ್ಟ್. ಹಾಗಾದ್ರೆ ಆಗ ಏನ್ ಹೇಳಿದ್ರು ಸಿದ್ದರಾಮಯ್ಯ, ಈಗ ಏನ್ ಹೇಳ್ತಿದ್ದಾರೆ, ಯಾವ ರೀತಿ ಬದಲಾವಣೆ ಆಗಿದೆ ಅವರ ಹೇಳಿಕೆಯಲ್ಲಿ ಕೇಳಿಸ್ಕೊಂಡು. ಬಿಜೆಪಿಯವರ ಆಮಿಷಗಳಿಗೆ ಒಳಗಾಗಿ ಆ ಕಡೆ ಹೋಗಿದ್ದಾರೆ. ಯಾರ್ಯಾರು ನಮ್ಮ ಪಕ್ಷ ಬಿಟ್ಟು ದ್ರೋಹ ಮಾಡಿ ಹೋಗಿದ್ದಾರೆ, ಜಗತ್ತೇ ಪ್ರಳಯ ಆದ್ರೂ ಕೂಡ ಅವ್ರನ್ನ ವಾಪಸ್ ತಗೊಳ್ಳಲ್ಲ. ಯಾವ ಕಾರಣಕ್ಕೂ ತಗೊಳ್ಳಲ್ಲ. ವಾಪಸ್ ಬಂದ್ರೆ ಅಡ್ಮಿಟ್ ಮಾಡಲ್ಲ. ಅವರು ತ್ರಿಶಂಕು ಸ್ವರ್ಗ ಆಗ್ತದೆ ಅವರಿಗೆ. ಯಾಕಂದ್ರೆ ಅಲ್ಲೂ ಇರಕ್ಕಾಗಲ್ಲ. ಅವ್ರು ನಾವಂತೂ ಸೇರ್ಸಲ್ಲ. ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಮ್ಮ ಪಕ್ಷ ಬಿಟ್ಟವ್ರೆ ಅಂತಲ್ಲ, ಯಾರ್ಯಾರು ನಮ್ಮ ಪಕ್ಷದ ಸಿದ್ಧಾಂತವನ್ನ ಕಾರ್ಯಕ್ರಮವನ್ನ ಒಪ್ಪಿಕೊಂಡು ಬರ್ತಾರೆ ಅವ್ರನ್ನ ಕರ್ಕೊತೀವಿ. ಬಿಜೆಪಿ ಕರ್ನಾಟಕದಲ್ಲಿ ಎಲ್ಲಿದೆ? ದಿವಾಳಿ ಆಗ್ಬಿಟ್ಟದೆ. ಕರ್ನಾಟಕದಲ್ಲಿ ಎಲ್ಲಪ್ಪ ಇದೆ ಬಿಜೆಪಿ? 100 ದಿನ ಆಯ್ತಾ ಬಂತು ಸರ್ಕಾರ ಬಂದು. ಒಬ್ಬ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳಕ್ಕಾಗಿಲ್ಲ. ಈ ಎರಡು ಹೇಳಿಕೆಗಳನ್ನ ನೀವು ನೋಡ್ತಾ ಇದ್ದೀರಾ. ಯಾರ್ಯಾರು ನಮಗೆ ದ್ರೋಹ ಮಾಡಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದ್ದಾರೆ, ಜಗತ್ತೇ ಪ್ರಳಯ ಆದ್ರೂ ಕೂಡ ಅವರನ್ನ ವಾಪಸ್ ತಗೊಳ್ಳಲ್ಲ, ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ. ವಾಪಸ್ ಬಂದ್ರೆ ಅದನ್ನ ಅಡ್ಮಿಟ್ ಮಾಡೋದಿಲ್ಲ. ವಲಸಿಗರು ತ್ರಿಶಂಕು ಸ್ವರ್ಗದಲ್ಲಿರ್ತಾರೆ, ಅವರು ಅಲ್ಲಿಯೂ ಹೆಚ್ಚು ದಿನ ಇರೋದಕ್ಕಾಗೋದಿಲ್ಲ ಅಂತ ಇದೇ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅದಾದ ಮೇಲೆ ಈಗ ಹೇಳಿಕೆ ಕೊಡ್ತಾ ಇದ್ದಾರೆ. ಆ ಹೇಳಿಕೆ ಕೊಟ್ಟಿದ್ದು ಜುಲೈ 23, 2019ನೇ ತಾರೀಕು. ಕೇವಲ ಪಕ್ಷ ಬಿಟ್ಟಿದ್ದವರು ಮಾತ್ರ ಅಲ್ಲ, ಪಕ್ಷದ ತತ್ವ ಸಿದ್ಧಾಂತಕ್ಕೆ ಒಪ್ಪಿ ಯಾರೇ ಬಂದರೂ ಸ್ವಾಗತ. ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಬರಬೇಕು. ರಾಜ್ಯದಲ್ಲಿ ಬಿಜೆಪಿ ಎಲ್ಲಿದೆ? ರಾಜ್ಯದಲ್ಲಿ ಬಿಜೆಪಿ ದಿವಾಳಿಯಾಗಿದೆ. ಇದುವರೆಗೂ ವಿಪಕ್ಷ ನಾಯಕನ ಆಯ್ಕೆ ಆಗಿಲ್ಲ ಅಂತಿದ್ದಾರೆ ಪ್ರಶಾಂತ್. ಸಿದ್ದರಾಮಯ್ಯ ಅವರ ಹೇಳಿಕೆ ಅಂದು ಇಂದು ಅನ್ನೋದನ್ನ ನೋಡಿದ್ರೆ ಜಗತ್ತೇ ಪ್ರಳಯ ಆದ್ರೂ ಕೂಡ ನಾವು ಪಕ್ಷಕ್ಕೆ ವಲಸಿಗರನ್ನ ವಾಪಸ್ ಕರ್ಕೊಳ್ಳೋದಿಲ್ಲ, ಅಡ್ಮಿಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಯಾವುದೂ ಸ್ಟಾಗ್ನೆಂಟ್ ಅಲ್ಲ ಅನ್ನೋದು ಮತ್ತೆ ರಾಜಕೀಯ ನೋಡ್ತಾ ಹೋದವರಿಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಭಾವನಾ, ಜೋ ಬೀತ್ ಗೈ ಓ ಬಾತ್ ಗೈ. ಪ್ರಾಯಶಃ 4 ವರ್ಷದ ಹಿಂದೆ ಏನು ರಾಜಕಾರಣದ ಪರಿಸ್ಥಿತಿ ಇತ್ತು, ಆಗ ಸಿದ್ದರಾಮಯ್ಯನವರು ಆಕ್ರೋಶದಲ್ಲಿ ಆ ಮಾತನ್ನು ಹೇಳಿದರು. ಆದರೆ ಇವತ್ತು ಪರಿಸ್ಥಿತಿ ಬೇರೆ ಇದೆ. ಇವತ್ತು ಸರ್ಕಾರ ಬಂದಿದೆ. ಇಡೀ ದೇಶದಲ್ಲಿ ಬಿ ಜೆ ಪಿಯನ್ನು ಮಣಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಮತ್ತು ನಾಯಕರಿಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕರ್ನಾಟಕದ ಬಿ ಜೆ ಪಿ ಒಂದು ರೀತಿಯ ಹತಾಶ ಪರಿಸ್ಥಿತಿಯಲ್ಲಿರುವಾಗಲೇ ಹೆಚ್ಚು ಇನ್ನಷ್ಟು ಬಿ ಜೆ ಪಿಯನ್ನು ದುರ್ಬಲಗೊಳಿಸಿದರೆ ಅದರ ಲಾಭ ಲೋಕಸಭಾ ಚುನಾವಣೆ. ನೋಡಿ, ಕಾಂಗ್ರೆಸ್ನ ಹೈಕಮಾಂಡ್ಗೆ ಏನು ಬೇಕು? ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ಗಳು ಬೇಕು. ಅದಕ್ಕೆ ಪಾಲಿಟಿಕ್ಸ್ನಲ್ಲಿ ನಿಮಗೆ ರೂಲ್ ಬುಕ್ನಲ್ಲಿ ಇಲ್ಲದೆ ಇರುವ ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸಲಿಕ್ಕೂ ಕೂಡ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಡುತ್ತೆ. ಡಿ ಕೆ ಶಿವಕುಮಾರ್ ಕಳೆದ 1-1.5 ತಿಂಗಳಿಂದ ಅದೇ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಕಾರ್ಪೊರೇಟರ್ಗಳನ್ನು ಸೆಳೆಯೋದು, ಹಾಲಿ ಶಾಸಕರನ್ನು ಸೆಳೆಯೋದು, ಮಾಜಿ ಶಾಸಕರನ್ನು ಸೆಳೆಯೋದು, ಎಲ್ಲಿ ಸಂಸದರಿಗೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲವೋ ಬಿ ಜೆ ಪಿ ಸಂಸದರನ್ನು ಅಲ್ಲಿ ಸೆಳೀಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಯತ್ನ. ಪ್ರಾಯಶಃ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಇವತ್ತು ದನಿಗೂಡಿಸಿದ್ದಾರೆ. ಸಾರ್ವಜನಿಕವಾಗಿತ್ತು, ಇಲ್ಲ ಸಿದ್ದರಾಮಯ್ಯನವರ ಒಪ್ಪಿಗೆ ಇದೆಯೋ ಇಲ್ವೋ ಅಂತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಬರೋರಿದ್ದರೂ ಕೂಡ ಒಪ್ಪಿಗೆ ಇರುತ್ತೆ ಅಂತಕ್ಕಂಥದ್ದು. ಯಾವ ರಾಜಕಾರಣಿ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ಅನ್ನಷ್ಟೇ ಸ್ಟ್ಯಾಂಡ್ ಅಲೋನ್ ಪ್ರಕರಣ ಅಂತ ತೆಗೆದುಕೊಳ್ಳಬೇಡ.
ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಯಾವ ರಾಜಕಾರಣಿ ಬೇರೆ ಪಕ್ಷದಿಂದ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು ಬರ್ತಾರೆ ಅಂದಾಗ ಬೇಡ ಬರೋದು ಅಂತಕ್ಕಂಥ ಪ್ರಿನ್ಸಿಪಲ್ ಸ್ಟ್ಯಾಂಡನ್ನು ಯಾವ ರಾಜಕಾರಣಿ ಕೂಡ ತೆಗೆದುಕೊಳ್ಳೋಲ್ಲ. ರಾಜಕಾರಣದಲ್ಲಿ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ನೋಡಿ, ಕಾಂಗ್ರೆಸ್ ಏನು ಪ್ರಯತ್ನ ಪಡ್ತಾ ಇದೆ, ಒಂದು ಪೊಲಿಟಿಕಲ್ ಪೊಲರೈಸೇಷನ್ನ ಪ್ರಯತ್ನ ಪಡ್ತಾ ಇದೆ. ಬಿ ಜೆ ಪಿ ಆ ಪೊಲಿಟಿಕಲ್ ಪೊಲರೈಸೇಷನನ್ನು 1994ರಿಂದ 2004ರವರೆಗೂ ಸುಮಾರು 10 ವರ್ಷಗಳ ಕಾಲ ನಡೆಸಿತ್ತು. ಕಾಂಗ್ರೆಸ್ನಿಂದ ಬಂದರು, ಜನತಾದಳದಿಂದ ಬಂದರು, ಬಿ ಜೆ ಪಿ ಮಜಬೂತ್ ಆಗ್ತಾ ಸಾಕ್ತು. ಈಗ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಅಂತಂದರೆ ಆ ರಿವರ್ಸ್ ಮೊಬಿಲೈಸೇಷನನ್ನು ಮಾಡಿ ಈಗಲೇ ಬಿ ಜೆ ಪಿ ಎಷ್ಟು ವೀಕ್ ಇದೆಯೋ ಇನ್ನಷ್ಟು ವೀಕ್ ಮಾಡಿದರೆ, ಯಾಕಂದರೆ ಇಷ್ಟು ದಿನಗಳವರೆಗೆ ಒಂದು ಸ್ಟ್ರಾಂಗ್ ಯಡಿಯೂರಪ್ಪನವರ ನಾಯಕತ್ವ ಬಿ ಜೆ ಪಿಗಿತ್ತು. ಇವತ್ತು ಆ ನಾಯಕತ್ವ ಬಿ ಜೆ ಪಿಯಲ್ಲಿಲ್ಲ. ಅನಂತಕುಮಾರ್ ಜೀವಂತ ಇಲ್ಲ. ಒಂದು ತಲೆಮಾರಿನ ನಾಯಕರನ್ನು ಬಲವಂತವಾಗಿ ನಿವೃತ್ತಿಗೊಳಿಸ್ತಕ್ಕಂಥ ಬಿ ಜೆ ಪಿ ಹೈಕಮಾಂಡ್ನ ಪ್ಲ್ಯಾನ್ ಏನಿತ್ತು, ಆರ್ ಎಸ್ ಎಸ್ನ ಪ್ಲ್ಯಾನ್ ಏನಿತ್ತು, ಅದು ಬಿ ಜೆ ಪಿಯ ಮೇಲೆ ಬೂಮ್ರಾಂಗ್ ಆಗಿದೆ. ಆ ಸಂದರ್ಭದಲ್ಲಿ ಯಾವ ನಾಯಕನನ್ನು ನಂಬಿಕೊಂಡು ಅನೇಕ ಪುಢಾರಿಗಳಿದ್ದರು ಅವರು ಕಾಂಗ್ರೆಸ್ನಂಥ ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ಗೆ ಅನಿಸ್ತಾ ಇದೆ, ಒಂದು ವೇಳೆ ಇಂಡಿವಿಜುವಲಿ ಕೆಪಾಸಿಟಿ ಇರ್ತಕ್ಕಂಥ ನಾಯಕರನ್ನು ಜೊತೆಗೆ ತಂದರೆ ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗುತ್ತೆ. ಎಷ್ಟು ವೋಟ್ ಬರುತ್ತೋ ಬರಲಿ, ಆದರೆ ಲಾಭ ಆಗುತ್ತೆ. ಸರ್ಕಾರ ಇದ್ದಾಗಲೇ ಬಿ ಜೆ ಪಿಯನ್ನು ಇನ್ನಷ್ಟು ದುರ್ಬಲಗೊಳಿಸ್ಲಿಕ್ಕೆ ಸಾಧ್ಯ ಆದರೆ ನಾಳೆ ಬಿ ಜೆ ಪಿ ಯಾವ ಒಂದು ಪ್ರಬಲ ಶಕ್ತಿಯಾಗಿ ಕರ್ನಾಟಕದಲ್ಲಿ ಹೊರಹೊಮ್ಮಿತ್ತೋ ಅದರ ಒಂದು ಅರ್ಧದಷ್ಟನ್ನಾದರೂ ಅಥವಾ 25% ಕಡಿತಗೊಳಿಸಿದ್ರೆ ಅದರ ನೇರ ಲಾಭ ಕಾಂಗ್ರೆಸ್ಗಾಗತ್ತೆ ಅಂತಕ್ಕಂಥದ್ದು ಲೆಕ್ಕಾಚಾರ. ಆ ಕಾರಣದಿಂದ ಒಂದು ಧ್ರುವೀಕರಣದ ಪ್ರಯತ್ನವನ್ನು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಹೈಕಮಾಂಡ್ ಒಟ್ಟೊಟ್ಟಿಗೆ ಮಾಡಲು ಒಂದು ಪ್ರಯತ್ನವನ್ನು ಪಡ್ತಾ ಇದೆ ಅಂತ ಅನಿಸುತ್ತೆ. ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿತ್ತು. ಸೋಮಶೇಖರನ್ನು ಡಿ ಕೆ ಶಿವಕುಮಾರ್ ಕರ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು. ಆದರೆ ಇವತ್ತು ಸಿದ್ದರಾಮಯ್ಯನವರು ಇಲ್ಲ, ಯಾರು ಬಂದರೂ ಒಪ್ಪಿಗೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಕೂಡಲೇ ಅಲ್ಲೊಬ್ಬ ಪತ್ರಕರ್ತ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ, ರಮೇಶ್ ಜಾರಕಿಹೊಳಿಯವ್ರನ್ನ ಕರ್ಕೊಂಬರ್ತೀರಾ ಅಂತ. ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರ ಕೊಡದೆ ಮುಂದೆ ಹೋಗ್ತಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಈ ಧ್ರುವೀಕರಣದ ಪಾಲಿಟಿಕ್ಸ್ನಲ್ಲಿ ಸಿದ್ದರಾಮಯ್ಯನವರು ಕೆಲವರನ್ನು ಕರ್ಕೊಂಡು ಬರೋ ಪ್ರಯತ್ನ ಮಾಡ್ಬೋದು, ಡಿ ಕೆ ಶಿವಕುಮಾರ್ ಕೂಡ ಕೆಲವರನ್ನು ಕರ್ಕೊಂಡು ಬರೋ ಪ್ರಯತ್ನ ಮಾಡಬಹುದು ಅಂತ ಅನಿಸುತ್ತೆ. ಆದರೆ ಎಲ್ಲೂ ಕೂಡ ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಲಾಭ ಆಗುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಮುಖ್ಯ. ಕರೆಕ್ಟ್. ಈ ಚುನಾವಣೆ, ಈ 23ರ ವಿಧಾನಸಭಾ ಚುನಾವಣೆ ಗೆದ್ದ ನಂತರ ಏನೊಂದು ಸರ್ಕಾರ ಬಂದಿದೆ, ಅದರ ಮೊದಲ ಲಿಟ್ಮಸ್ ಟೆಸ್ಟ್ ನಡೆಯೋದು ಲೋಕಸಭಾ ಚುನಾವಣೆ. ಎಷ್ಟು ಹೆಚ್ಚು ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದು ಕೊಡುತ್ತೋ ಕಾಂಗ್ರೆಸ್ನ ಇಂಟರ್ನಲ್ ಪಾಲಿಟಿಕ್ಸ್ ಕೂಡ ಅದರ ಮೇಲೆ ನಿರ್ಭರವಾಗಿರುತ್ತೆ. ಎಸ್, ನನ್ನ ಪ್ರಶ್ನೆ ಅದೇ ಆಗಿತ್ತು ಪ್ರಶಾಂತ್. ಯಾರ ತಕ್ಕಡಿ ಹೆಚ್ಚು ತೂಗುತ್ತೆ ಅನ್ನೋದರ ಡೆವಲಪ್ಮೆಂಟ್ ಇದು, ಅದರ ಬೆಳವಣಿಗೆನ ಇದು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಅಂದರೆ ಇವಾಗ 2.5 ವರ್ಷ ಅಂತ ಒಂದೇನು ಕ್ಯಾಲ್ಕುಲೇಷನ್ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ, ಆ ಹಿನ್ನೆಲೆಯಲ್ಲೂ ಕೂಡ ಮುಂದಿನ ಲೋಕಸಭಾ ಎಲೆಕ್ಷನ್ ಬಹಳ ಮುಖ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಸಿದ್ದರಾಮಯ್ಯ ಅವರು ತಮ್ಮ ಅಖಾಡದ ಪ್ಲಾನ್ಸನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರಾ ಅನ್ನೋದು ಒಂದು ಪ್ರಶ್ನೆ. ಎರಡನೆಯದಾಗಿ, ಲೋಕಸಭೆಯಲ್ಲಿ ಮೋದಿ ಅಲೆ ಹೆಚ್ಚಾಗಿದೆ. ಇವಾಗ ಕೆಲವೇ ದಿನಗಳ ಹಿಂದೆ ಕೆಲವೊಂದು ಸರ್ವೆಗಳಾದವು, ಅದರಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನಗಳು ಪಡ್ಕೊಳ್ಳುತ್ತೆ ಅಂತ ಇತ್ತು. ಅದರ ಹಿನ್ನೆಲೆಯಲ್ಲೂ ಸಿದ್ದರಾಮಯ್ಯ ಅವರು ಈ ಓಪನ್ ಆಫರ್ ಕೊಡ್ತಿದ್ದಾರೆ. ವಲಸಿಗ ಶಾಸಕರು ಬಿಜೆಪಿಯಲ್ಲಿ ಯಾರಿದ್ದಾರೋ ಅಥವಾ ಬೇರೆ JDSನಲ್ಲಿ ಯಾರಿದ್ದಾರೋ ಎಲ್ಲರೂ ಬರಲಿ ಅನ್ನೋ ಆಫರನ್ನು ಕೊಡ್ತಿದ್ದಾರೆ. ನೋಡಿ ಭಾವನಾ, ಅನೇಕ ಬಾರಿ ಏನಾಗುತ್ತೆ, ಎರಡು ಪವರ್ ಸೆಂಟರ್ಗಳಿದ್ದಾಗ ಸರ್ಕಾರ ಮತ್ತು ಪಕ್ಷಕ್ಕೆ ಹಾನಿ ಆಗುತ್ತೆ. ಬಟ್ ಇಂಟ್ರೆಸ್ಟಿಂಗ್ಲಿ ಕರ್ನಾಟಕದಲ್ಲಿ ಈ 2 ಪವರ್ ಸೆಂಟರ್, 2 ಬಿಟ್ಟು ಇನ್ನೊಂದು ಪವರ್ ಸೆಂಟರ್ ದಿಲ್ಲಿಯಲ್ಲಿದೆ, ಮಲ್ಲಿಕಾರ್ಜುನ್ ಖರ್ಗೆ. ಈ 3 ಪವರ್ ಸೆಂಟರ್ಗಳಿಂದ ಕಾಂಗ್ರೆಸ್ಗೆ ನಷ್ಟಕ್ಕಿಂತ ಜಾಸ್ತಿ ಲಾಭ ಆಗಿದೆ. ನೀವು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ತೆಗೆದುಕೊಂಡಾಗ ಅನೇಕರು ಹೇಳ್ತಾ ಇದ್ರು, ಇಲ್ಲ ಇವ್ರ ನಡುವೆ ಜಗಳ ಆಗುತ್ತೆ, ಎಲ್ಲ ನುಕ್ಸಾನ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಲಿಲ್ಲ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಜಾತಿಯಿಂದ ಕೂಡ ಡಿಫ್ರೆಂಟ್ ಕಮ್ಯುನಿಟೀಸ್ ಕಮಿಂಗ್ ಟುಗೆದರ್, ನಂಬರ್ 1. ನಂಬರ್ 2, ಏನಕ್ಕೇನ ನಂಬರ್ಸನ್ನು, ನ್ಯೂಮರಿಕಲ್ ಸ್ಟ್ರೆಂತನ್ನು ಜಾಸ್ತಿ ಮಾಡಿದರೆ ಮಾತ್ರ ನಮಗೊಂದು ಪೊಲಿಟಿಕಲ್ ಪವರ್ನಲ್ಲಿ ಹೆಚ್ಚು ಸಿಗುತ್ತೆ ಅನ್ನೋದಿರೋದ್ರಿಂದ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ದೃಷ್ಟಿಯಿಂದ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಒಬ್ಬರನ್ನು ಇನ್ನೊಬ್ಬರು ಸೆಳೆಯುವ ಪ್ರಯತ್ನವನ್ನು, ಒಬ್ಬರದನ್ನು ಇನ್ನೊಬ್ಬರು ಎಳೆದುಕೊಳ್ಳುವ ಪ್ರಯತ್ನ ಇಲ್ಲಿಯವರೆಗಂತೂ ನಡೆದಿಲ್ಲ.
ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಈಗಲೇ ಹೇಳಿಕ್ಕೆ ಸಾಧ್ಯ ಇಲ್ಲ. 2.5 ವರ್ಷದ ನಂತರ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಸಿದ್ದರಾಮಯ್ಯನವರು ಆಗ ಏನು ಮಾಡ್ತಾರೆ, ಅದು ಮುಂದಿನ ಪ್ರಶ್ನೆ. ಆದರೆ ವಿಧಾನಸಭಾ ಚುನಾವಣೆಯಲ್ಲಂತೂ ಕಂಡು ಬಂತು, ಸಿದ್ದರಾಮಯ್ಯನವರ ನಾಯಕತ್ವ ವೋಟ್ ತಂತು, ಡಿ ಕೆ ಶಿವಕುಮಾರ್ ಸಂಘಟನೆಯ ಮೇಲೆ ಹಿಡಿತ ಸಾಧಿಸಿದ್ರು, ಇಬ್ಬರು ಒಬ್ರಿಗೊಬ್ಬರು ಕಾಂಪ್ಲಿಮೆಂಟ್ ಆದರು. ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಾಗಿದ್ದರಿಂದ ಇಲ್ಲಿಯವರೆಗೇನು ಕರ್ನಾಟಕದ ಪರಿಸ್ಥಿತಿ ಹೈಕಮಾಂಡ್ ಗೊತ್ತಿಲ್ಲ, ಯಾರೋ ಹೋಗಿ ಹೇಳ್ತಾರೆ ಅಂತಕ್ಕಂಥದ್ದಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿರುವ ಕಾರಣದಿಂದ ಕರ್ನಾಟಕದ ಸ್ಟ್ರಾಟಜಿಗಳು ರಿಯಲ್ ಟೈಮಲ್ಲೂ ಕೂಡ ಫಾರ್ಮ್ ಆದವು. ಅದು ಕಾಂಗ್ರೆಸ್ಗೆ ಲಾಭ ಆಯಿತು. ಈಗಲೂ ಕೂಡ ನೋಡಿ, ಈಗ ರಮೇಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರಿಗೆ ಜಾರಕಿಹೊಳಿ ಕುಟುಂಬದ ಜೊತೆಗೆ ಒಂದು ಆತ್ಮೀಯ ಸಂಬಂಧಗಳಿವೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಅವ್ರಿಗೆ ಅನೇಕ ವಿಷಯಗಳೆಲ್ಲ ಅವ್ರ ನಡುವೆ ಭಿನ್ನಾಭಿಪ್ರಾಯಗಳಿರ್ಬೋದು. ಒಂದು ವಿಷಯದಲ್ಲಿ ಒಮ್ಮತಾಭಿಪ್ರಾಯ ಇರೋದು JDS-ಅನ್ನು ವೀಕ್ ಮಾಡಬೇಕು ಅಂತ. ಸಿದ್ದರಾಮಯ್ಯನವರು JDS-ನಿಂದ ಬಂದವರು, ಹೀಗಾಗಿ ನಾನೇ ಮುಖ್ಯಮಂತ್ರಿ ಆದಾಗ ವೀಕ್ ಮಾಡಿದೆ ಅನ್ನೋದು ಒಂದು ಸಿದ್ದರಾಮಯ್ಯನವ್ರಿಗೊಂದು ಬೂಸ್ಟಿಂಗ್ ಪಾಯಿಂಟ್. ಆದರೆ ಡಿ ಕೆ ಶಿವಕುಮಾರ್ಗೆ ಅನ್ನಿಸ್ತಿದೆ, ನನ್ನ ಫ್ಯೂಚರ್ ಪಾಲಿಟಿಕ್ಸ್ ಓಪನ್ ಆಗಬೇಕಾದ್ರೆ, ನಾನು ಮಾಸ್ ಲೀಡರ್ ಆಗಬೇಕಾದ್ರೆ JDS ಶಿಥಿಲಗೊಳ್ಬೇಕು. JDS ಎಷ್ಟು ಶಿಥಿಲಗೊಳ್ಳುತ್ತೆ ಅಷ್ಟು ಒಕ್ಕಲಿಗರ ಮತಗಳನ್ನು ತಾನು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಆ ಕಾರಣದಿಂದ ಕೂಡ ಇಬ್ಬರು ಒಂದು ಕಡೆ BJPಯನ್ನು ಎಷ್ಟು ಸಾಧ್ಯವೋ ಅಷ್ಟು ಶಿಥಿಲಗೊಳಿಸ್ತಕ್ಕಂಥದ್ದು, ಇನ್ನೊಂದು ಕಡೆ JDS-ಅನ್ನು ಶಾಸಕರನ್ನು ಸೆಳೆಯುವ ಪ್ರಯತ್ನ. ಅಲ್ಲಿ ಮಾಜಿ ಶಾಸಕರಿಗಿಂತ ಅಲ್ಲಿ ಹಾಲಿ ಶಾಸಕರನ್ನು ಎಷ್ಟು ಸೆಳೀತಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಹಳೆ ಮೈಸೂರು ಭಾಗದ 11 ಕ್ಷೇತ್ರಗಳೇನಿವೆ, ಬೆಂಗಳೂರು ಬಿಟ್ಟರೆ 8 ಕ್ಷೇತ್ರಗಳು ಬರ್ತವೆ. ಆ 8 ಕ್ಷೇತ್ರಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸೀಟ್ಗಳನ್ನು ಗೆಲ್ಲುವ ಪ್ರಯತ್ನದ ಭಾಗವಾಗಿ ಕೂಡ JDS-ನ ಶಿಥಿಲತೆಯ ಪ್ಲ್ಯಾನನ್ನು ಕಾಂಗ್ರೆಸ್ ಹೆಣಿತಾ ಇದೆ. ಎಷ್ಟು ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಈಗ ಒಂದು ವೇಳೆ BJP JDS, ನನಗೆ ಮೊನ್ನೆ ಒಬ್ಬ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು, BJP JDS ಮೈತ್ರಿ ಇಷ್ಟರವರೆಗೆ ಆಗಿದ್ದರೆ JDS-ನ ಶಾಸಕರು ಬಂದುಬಿಡ್ತಾ ಇದ್ರೇನೋ, ಈಗ ಪ್ರೊಸೆಸ್ ಸ್ಲೋ ಆಗಿದೆ ಅಂತ. ಆ ಪ್ರಯತ್ನ ನಡೀತಾ ಇದೆ ಅಂತ ಅನಿಸುತ್ತೆ. ಅದು ಎಷ್ಟರ ಮಟ್ಟಿಗೆ ಸಫಲ ಆಗತ್ತೆ, ಎಷ್ಟರ ಮಟ್ಟಿಗೆ JDS-ನ ಶಾಸಕರು ಹೊಡಿತಾರೆ, ಅಥವಾ ಇದೊಂದು ರೀತಿಯಾಗಿರ್ತಕ್ಕಂಥ ಊಹಾಪೋಹಗಳನ್ನು ಕಾಂಗ್ರೆಸ್ ಹರಿಬಿಡ್ತಾ ಇದೆ, JDS-ನ ದ್ವಂದ್ವ ಹೆಚ್ಚಲಿ ಅನ್ನುವ ಕಾರಣಕ್ಕೋಸ್ಕರ ವಿ ಡೋಂಟ್ ನೋ. ಪ್ರಾಯಶಃ ಆ ಒಂದು ಸ್ಥಿತಿ ಬರುವವರೆಗೂ ಕೂಡ ಅದನ್ನು ಸ್ಪೆಕ್ಯುಲೇಟ್ ಮಾಡ್ಬೋದೇ ಹೊರತು ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಯಾರು ಕೊಡೋದು ಸಾಧ್ಯ ಇಲ್ಲ. ಇದರ ಜೊತೆಗೆ BJPಯಲ್ಲಿ ನಾಯಕತ್ವವೇ, ರಾಜ್ಯದಲ್ಲಿ ನಾಯಕತ್ವವೇ ಇಲ್ಲದೆ ಇರೋದು ಈಗ ಓಪನ್ ಆಫರ್. ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ, ಕೇವಲ ವಲಸಿಗರು ಮಾತ್ರ ಅಲ್ಲ, ನಿಮ್ಗೆ ಯಾರ್ಯಾರು ಇಷ್ಟ ಇದೆಯೋ ನಮ್ಮ ತತ್ವ ಸಿದ್ಧಾಂತ ಒಪ್ಕೊಳ್ಳೋರು ಎಲ್ಲರೂ ಬನ್ನಿ ಅಂತ. ಮತ್ತಷ್ಟು ವೀಕ್ ಮಾಡ್ತಾ ಹೋಗುತ್ತಾ ಈ ಹೇಳಿಕೆಯ ಹಿನ್ನೆಲೆ ಅಂತ ನೋಡ್ತಾ ಹೋಗೋದಾದ್ರೆ, ಯಾರು ವಲಸಿಗರಿದ್ದಾರೆ, ಜೊತೆಗೆ ಹೊಸಬರು ಯಾರು ಬರಬೇಕು ಅಂದ್ಕೊಳ್ತಿದ್ದಾರೆ, BJP ಕಥೆ ಏನು ಅಂತ ನೋಡಿ. BJPಯ ಹೈಕಮಾಂಡ್ಗೆ ಅನಿಸ್ತಾ ಇರ್ತಕ್ಕಂಥದ್ದು, ರಾಜ್ಯ ನಾಯಕರು ಹೇಗೂ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಿಸ್ಕೊಟ್ಟಿಲ್ಲ. ಯಡಿಯೂರಪ್ಪನವರ ನಾಯಕತ್ವವನ್ನು ನಿವೃತ್ತಿಯ ಅಂಚಿನ ನಿವೃತ್ತಿಗೆ ಹೆಚ್ಚು ಕಡಿಮೆ ನಿವೃತ್ತಿಯಾಗಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ಒಂದು ಹೊಸ ನಾಯಕತ್ವವನ್ನು ಈಗ ಘೋಷಿಸಿ ಆಂತರಿಕ ಜಗಳವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದಕ್ಕಿಂತ ಲೋಕಸಭಾ ಚುನಾವಣೆಯೇ ಮೋದಿ ಹೆಸರಿನ ಮೇಲೆ ನಡೀಬೇಕಾದ್ರೆ ಸ್ಥಳೀಯ ನಾಯಕತ್ವ ಎಷ್ಟು ಪರಿಣಾಮ ಬೀರಬಹುದು ಅಂತಕ್ಕಂಥದ್ದು ಹೈಕಮಾಂಡ್ನ ಪ್ರಶ್ನೆ ಇದ್ದ ಹಾಗೆ ಕಾಣ್ತಾ ಇದೆ. ಇಲ್ಲಾಂದರೆ 3 ತಿಂಗಳು ಯಾಕೆ ಸುಮ್ಮನೆ ಇರ್ತಾರೆ ಅನ್ನುವ ಪ್ರಶ್ನೆ. ರಾಜ್ಯ ನಾಯಕರಲ್ಲೂ ಕೂಡ ಇವತ್ತಿನ ಪರಿಸ್ಥಿತಿ ನೋಡಿ, ಯಡಿಯೂರಪ್ಪನವರ ನಾಯಕತ್ವ ಅನಂತಕುಮಾರ್ಗೂ ಮಾನ್ಯ ಇತ್ತು, ಸದಾನಂದ ಗೌಡರಿಗೂ ಮಾನ್ಯ ಇತ್ತು, ಜಗದೀಶ್ ಶೆಟ್ಟರ್ಗೂ ಮಾನ್ಯ ಇತ್ತು, ಯತ್ನಾಳ್ರಿಗೂ ಮಾನ್ಯ ಇತ್ತು, ಈಶ್ವರಪ್ಪನವ್ರಿಗೂ ಇತ್ತು, ರಾಮಚಂದ್ರ ಗೌಡರಿಗೂ ಇತ್ತು, RSSಗೂ ಅದು ಮಾನ್ಯ ಇತ್ತು. ಯಡಿಯೂರಪ್ಪನವರ ಸೀನಿಯಾರಿಟಿ ಬಗ್ಗೆ ಎಂದೂ ಪ್ರಶ್ನೆ ಇರಲಿಲ್ಲ. ಕೆಲ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿದ್ದು ಅವರ ಕಾರ್ಯಶೈಲಿಯ ಕಾರಣದಿಂದ, ಬಟ್ ಸೀನಿಯಾರಿಟಿಗೆ ಎಂದೂ ಪ್ರಶ್ನೆ ಇರಲಿಲ್ಲ. ಇವತ್ತು ಕರ್ನಾಟಕದ BJP ಸಮಸ್ಯೆ ಏನು? ಬೊಮ್ಮಾಯಿ ನಾಯಕತ್ವ ಯತ್ನಾಳ್ಗೆ ಮಾನ್ಯ ಇಲ್ಲ. ಮುಖ್ಯಮಂತ್ರಿ ಆದಾಗ ಬೇರೆ, ಈಗ ಬೊಮ್ಮಾಯಿ ನಾಯಕತ್ವ ಯತ್ನಾಳ್ರಿಗೆ ಮಾನ್ಯ ಇಲ್ಲ. CT ರವಿಗೆ ರಾಜ್ಯ ಅಧ್ಯಕ್ಷ ಸ್ಥಾನ ವಹಿಸಿದರೆ ಅದು ಯಡಿಯೂರಪ್ಪನವರಿಗೆ ಒಪ್ಪಿಗೆ ಇಲ್ಲ. ಪ್ರಹ್ಲಾದ್ ಜೋಶಿ ನಾಯಕತ್ವ ಬೇರೆ ಬೇರೆ ಕಾರಣಗಳಿಂದ ಉಳಿದ ರಾಜ್ಯ ನಾಯಕರು ಒಪ್ತಾ ಇಲ್ಲ. ಅಶೋಕ್ರ ನಾಯಕತ್ವಕ್ಕೆ ಅನೇಕ ಒಕ್ಕಲಿಗ ನಾಯಕರದೇ, ಡಾಕ್ಟರ್ ಅಶ್ವಥ್ ನಾರಾಯಣನೇ ಅಶೋಕ್ರ ನಾಯಕತ್ವವನ್ನು ಒಪ್ಪಿಕೊಳ್ಳಲ್ಲ. BL ಸಂತೋಷ್ ಹೆಸರಿಗೆ ನಾನಾ ಕಾರಣಗಳಿಂದ ಸ್ಪಷ್ಟವಾಗಿರ್ತಕ್ಕಂಥ ವಿರೋಧ BJPಯ ರಾಜ್ಯ ನಾಯಕರಿಗಿದೆ. ಅಂದರೆ ಯಾರ ನಾಯಕತ್ವವನ್ನು ಘೋಷಿಸಿದ್ರೂ ಕೂಡ
ಉಳಿದವರು ಇಲ್ಲ ಬಂದು ನಾವು ಅವರನ್ನು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಸ್ಥಿತಿ ಇವತ್ತು ರಾಜ್ಯ ಬಿ ಜೆ ಪಿಯಲ್ಲಿಲ್ಲ. ಈಗ ಶೋಭಾ ಕರಂದ್ಲಾಜೆರನ್ನು ಅಧ್ಯಕ್ಷ ಮಾಡಿದರೆ ಆರ್ ಅಶೋಕ್ ಆಗಲೇ ಡಿಸ್ಟರ್ಬ್ ಆಗಿಬಿಟ್ಟಿದ್ರು. ಸಿ ಟಿ ರವಿ ಹೆಸರು ಬಂದ ತಕ್ಷಣ, ಶೋಭಾ ಕರಂದ್ಲಾಜೆ ಹೆಸರು ಬಂದ ತಕ್ಷಣ, ಸಿ ಟಿ ರವಿ ಹೆಸರು ಬಂದ ತಕ್ಷಣ ಆರ್ ಅಶೋಕ್ ಡಿಸ್ಟರ್ಬ್ ಆಗಿದ್ರು. ಆ ಕಾರಣದಿಂದ ಕರ್ನಾಟಕದ ಬಿ ಜೆ ಪಿಯಲ್ಲಿ ಒಂದು ಸಮಸ್ಯೆ ಇದೆ. ಯಾರ ನಾಯಕತ್ವವನ್ನು, ನ್ಯಾಚುರಲ್ ಲೀಡರ್ಶಿಪ್ ಇಲ್ಲ. ನೀವೀಗ ಲೀಡರ್ಶಿಪ್ಪನ್ನು ಘೋಷಿಸಬೇಕು, ಅವರು ಅದನ್ನು ಹಂತ ಹಂತವಾಗಿ ಕೈಗೆ ತೆಗೆದುಕೊಳ್ಬೇಕು. ಹೀಗಾಗಿ ಹೈಕಮಾಂಡ್ಗೆ ಅನಿಸ್ತಾ ಇದೆ ಚುನಾವಣೆಯೇ ಮೋದಿ ಹೆಸರಿನ ಮೇಲೆ ನಡಿಬೇಕಾದ್ರೆ ಈಗ ಅನಗತ್ಯ ಗೊಂದಲಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಅಂತಕ್ಕಂಥದ್ದು. ಆ ಕಾರಣದಿಂದ ಕೂಡ ತಡ ಆಗ್ತಾ ಇದೆ ಅನಿಸುತ್ತೆ. ನೋಡಿ, ಮಾಜಿ ಶಾಸಕರನ್ನು ಸೆಳೆದಾಕ್ಷಣ ಮೋದಿ ಹೆಸರಿನ ಮೇಲೆ ಓಟ್ ಕೊಡೋರು ಕೊಡಲ್ವಾ? ಇದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಪ್ರಾಯಶಃ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬರುತ್ತೆ. ಸ್ಥಳೀಯ ನಾಯಕತ್ವ ಇಲ್ಲದೆ ಮೋದಿ ಹೆಸರಿನ ಮೇಲೆ ಎಷ್ಟು ಓಟ್ ತೆಗೆದುಕೊಳ್ಬೋದು, ತೆಗೆದುಕೊಂಡ್ರೆ ಅದು ಗೆಲ್ಲುವರೆಗೆ ಹೋಗುತ್ತಾ ಅಥವಾ ಬರೀ ಓಟ್ ಶೇರಲ್ಲಿ ಉಳಿಯುತ್ತಾ? ದ್ಯಾಟ್ ಈಸ್ ಆಲ್ಸೋ ಎ ಕ್ವಶನ್. ಸೊ ಈ ಎರಡು ಕಾಂಟ್ರಡಿಕ್ಟರಿ ವ್ಯೂಸ್ನಲ್ಲಿ ನನಗನ್ಸುತ್ತೆ ರಾಜ್ಯ ಬಿ ಜೆ ಪಿ ಏಗ್ತಾ ಇದೆ ಅಂತ ಅನ್ಸುತ್ತೆ ಭಾವನ. ಎಸ್ ಮಾರುತೇಶ್, ಈಗ ಸಿದ್ದರಾಮಯ್ಯ ಅವರ ಓಪನ್ ಆಫರ್ ಕೇವಲ ವಲಸಿಗರು ಮಾತ್ರ ಅಲ್ಲ, ಯಾರು ಬೇಕಾದರೂ ಬರಬಹುದು ಅಂತ. ಅದು JDSಗೂ ಅನ್ವಯ ಆಗತ್ತೆ, BJPಯ ಶಾಸಕರಿಗೂ ಅನ್ವಯ ಆಗತ್ತೆ. ಸೊ ಓಪನ್ ಆಫರ್ ಎಷ್ಟರ ಮಟ್ಟಿಗೆ BJP ಮತ್ತು JDS ಅನ್ನ ಡೆಂಟ್ ಮಾಡಬಹುದು? ಸಾಲಿನಲ್ಲಿ ಯಾರ್ಯಾರಿದ್ದಾರೆ? ಭಾವನ, ಒಂದು ಮಾತಿದೆ, ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತ. ಸೊ ಆ ಮಾತು ಬಹುಶಃ ಈ ರಾಜಕೀಯ ನಾಯಕರುಗಳಿಗೆ ಬಹಳ ಒಪ್ಪುತ್ತೆ ಅನ್ಸುತ್ತೆ. ಜೊತೆಗೆ ರಾಜಕಾರಣದಲ್ಲಿರುವಂಥ ಬಹುತೇಕರಿಗೆ ಅದು ಬಹಳ ಒಪ್ಪುತ್ತೆ ಅಂತ ಕಾಣುತ್ತೆ. ಸಿದ್ದರಾಮಯ್ಯನವ್ರನ್ನ ಗುರಿಯಾಗಿಸ್ಕೊಂಡಲ್ಲ, ಈ ಹಿಂದೆ ಕಾಂಗ್ರೆಸ್ ಬಿಟ್ಟು BJP ಸೇರಿ ಮೈತ್ರಿ ಸರ್ಕಾರ ಪತನ ಆಗಿ ಸರ್ಕಾರ ರಚನೆ ಆಗೋದಕ್ಕೆ ಕಾರಣ ಆದಂಥವರ ಹಿನ್ನೆಲೆಯನ್ನು ನೋಡಿದ್ರು ಕೂಡ ಈಗ ಮುನಿರತ್ನ ಅವರು ಮೋದಿಯವರ ತಾಯಿಯನ್ನೇ ಟೀಕಿಸಿ ಮೋದಿಯವರ ವಿರುದ್ಧ ವಾಗ್ದಾಳಿ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಸೊ ಅಂಥವರೇ ಈಗ ಮೋದಿಗೆ ಜೈಕಾರ ಹಾಕ್ತಾ ಇದ್ದಾರೆ. ಸೊ ಈಗಿನ ವಿಧಾನಸಭಾ ಚುನಾವಣಾ ಪರಿಸ್ಥಿತಿಯಲ್ಲಿ RSS ಹಾರ್ಡ್ಕೋರ್ RSS ಇಂದ ಬಂದಂಥ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಹೀಗಾಗಿ ರಾಜಕಾರಣದಲ್ಲಿ ಈ ಹಿಂದೆ ಹೇಳಿದ್ದಕ್ಕೂ ಮುಂದೆ ಆಗೋದಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿರುತ್ತೆ, ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ. ಪರಿಸ್ಥಿತಿ ಮತ್ತು ಅವಕಾಶವಾದಿ ರಾಜಕಾರಣ ಇದೆರಡೇ ರಾಜಕೀಯ ನಾಯಕರುಗಳಲ್ಲಿ ಇರುವಂಥದ್ದು. ಹಿಂದೆ ಏನು ಮಾತನಾಡಿದ್ವಿ, ಆ ಪಕ್ಷದಲ್ಲಿ ಇರ್ತೀವಾ ಇಲ್ವಾ ಅನ್ನೋದು ಸೆಕೆಂಡ್ರಿ. ಅವ್ರಿಗೆ ಅವಕಾಶ ಸಿಗುತ್ತೆ, ಅಲ್ಲಿ ಅಧಿಕಾರ ಸಿಗುತ್ತೆ, ಅಲ್ಲಿ ಮುಂದೆ ಕೆಲಸಗಳಾಗ್ತವೆ ಅಂದಾಗ ಸಹಜವಾಗಿ ಹೋಗೇ ಹೋಗ್ತಾರೆ. ಅಂಥದ್ದ ಒಂದು ಪರಿಸ್ಥಿತಿ ಈಗ ಸಿದ್ದರಾಮಯ್ಯನವ್ರಿಗೂ ಬಂದು ಒದಗಿದೆ ಅಂತ ಕಾಣಿಸ್ತಾ ಇದೆ. ಈಗ ಯಾಕೆ ಈ ವಲಸಿಗರನ್ನ ಕರೀತಾ ಇದ್ದಾರೆ ಅಂದ್ರೆ, ವಲಸಿಗರ ಕ್ಷೇತ್ರವನ್ನ ಗಮನಿಸಿದಾಗ ಅವರೆಲ್ಲರೂ ಕೂಡ ಪುನಃ ಆಯ್ಕೆ ಆಗಬಹುದಾದಂತಹ ಸ್ಟ್ರಾಂಗ್ ಲೀಡರ್ಸ್. ಈಗ ಮುನಿರತ್ನ ಅವರ ಕ್ಷೇತ್ರದಲ್ಲಿ ಮತ್ತೊಬ್ಬರು ಎದುರಾಳಿ ಗೆಲ್ಲೋದು ಅಷ್ಟು ಈಸಿಯಾದ ಕೆಲಸ ಅಲ್ಲ. ಸೋಮಶೇಖರ್ ಅವರ ಕ್ಷೇತ್ರದಲ್ಲೂ ಅದೇ ಪರಿಸ್ಥಿತಿ, ಗೋಪಾಲಯ್ಯನವರ ಕ್ಷೇತ್ರದಲ್ಲೂ ಅದೇ ಪರಿಸ್ಥಿತಿ, ಜೊತೆಗೆ KR ಪುರಮ್ಮ ಭೈರತ್ ಬಸವರಾಜ್ ಅವರ ಕ್ಷೇತ್ರದಲ್ಲೂ ಕೂಡ ಅದೇ ಪರಿಸ್ಥಿತಿ. ಅಂಥ ನಾಯಕರುಗಳನ್ನೇ BJP ಹಿಂದೆ ಸೆಳೆದುಕೊಂಡು ಮೈತ್ರಿ ಸರ್ಕಾರವನ್ನ ಪತನಗೊಳಿಸಿ BJP ಅಧಿಕಾರಕ್ಕೆ ಬಂದಿತ್ತು. ಅಂದ್ರೆ ಮತ್ತೆ ಬೈ ಎಲೆಕ್ಷನ್ ನಡೆದ್ರೆ ಅವರೆಲ್ಲರೂ ಕೂಡ ಪುನರ್ ಆಯ್ಕೆ ಆಗಬಹುದಾದಂತಹ ಪಾಸಿಬಿಲಿಟೀಸ್ ಜಾಸ್ತಿ ಇರುವಂತವರನ್ನ ಸೆಳೆದುಕೊಂಡಿತ್ತು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಆಹ್ವಾನವನ್ನು ನೋಡಿದಾಗ ಸಹಜವಾಗಿ ಅವರೆಲ್ಲರೂ ಕೂಡ ಪದೇ ಗೆಲ್ತಾ ಇರುವಂತಹ ಅಭ್ಯರ್ಥಿಗಳು, ಅವರು ಬಂದ್ರೆ ಪಕ್ಷಕ್ಕೆ ಲಾಭ ಆಗತ್ತೆ. ಹೈಕಮಾಂಡ್ ಕೂಡ ಟಾರ್ಗೆಟ್ 20 ಕೊಟ್ಟಿರೋದ್ರಿಂದ ಅದನ್ನ ಜಯಿಸಲೇಬೇಕಾದಂತ ಒತ್ತಡದಲ್ಲೂ ಕೂಡ ಸಿದ್ದರಾಮಯ್ಯನವರು ಇದ್ದಾರೆ. ಆ ಕಾರಣಕ್ಕಾಗಿ ಹಿಂದೆ ಏನ್ ಹೇಳಿದ್ದೆ ಅನ್ನೋದನ್ನ ಮರೆತಿದ್ದಾರೆ, ಓಪನ್ ಆಗಿ ಆಫರ್ ಕೊಡ್ತಾ ಇದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ನಾಯಕರುಗಳು ಬರ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಆದ್ರೆ 17 ಮಂದಿಯನ್ನು ಕೂಡ ಆಪರೇಟ್ ಮಾಡಿದ್ದಾರೆ. ಅದರಲ್ಲಿ 4 ಜನ ಈಗಾಗಲೇ ಒಪ್ಪಿದ್ದಾರೆ. ಅವರ ಸೇರ್ಪಡೆಗೆ ದಿನಾಂಕ ಬಹುಶಃ ಜನವರಿಯಲ್ಲಿ ನಿಗದಿ ಆಗಬಹುದು. ಭಾವನೆ. ಎಸ್ ಮಾರುತೇಶ್, ಧನ್ಯವಾದ. ವೀಕ್ಷಕರು, ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ವಲಸಿಗರಿಗೆ ಮತ್ತೆ ಇತರರಿಗೆ ನಮ್ಮ ಸಿದ್ಧಾಂತ ಪಕ್ಷವನ್ನ ಒಪ್ಕೊಂಡು ಬರೋದಾದ್ರೆ ಬನ್ನಿ ಅಂತ ಸಿದ್ದರಾಮಯ್ಯ ಅವರು ಓಪನ್ ಆಫರ್ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ BJPಯಲ್ಲಿ ವಲಸಿಗರಿಗೆ BL ಸಂತೋಷ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಏನಾ ವಾರ್ನಿಂಗ್, ಯಾಕೆ, ಇವೆಲ್ಲದರ ಬಗ್ಗೆ ಮಾಹಿತಿ ನೀಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.